ಮರವರ್ಧನ ಮುಕುಂದ ಮರವರ್ಧನ ಅಚ್ಯುತ ಕೇಶವ ನಾರಾಯಣ ನಾರಾಯಣ. ನಾನು ಸೂತ್ರಧಾರಿ. ಲೋಕದಲ್ಲಿ ಶಾಂತಿಯನ್ನು ಸ್ಥಾಪಿಸಬೇಕಾಗಿದೆ. ಅದು ಅಲ್ಲದೆ ಲೋಕಕಂಟಕನಾದ ರಾವಣನ ಸಂಹಾರವಾಗಬೇಕು. ಅದಕ್ಕಿಂತ ಪೂರ್ವದಲ್ಲಿ ಪಾತಾಳ ಲೋಕದಲ್ಲಿರುವ ಅವನ ವಂಶಸ್ಥರಾದ ವೈರಾವಣರು ಸಂಹಾರವಾಗಬೇಕು. ಆದ್ದರಿಂದ ಈಗಲೇ ನಾನು ರಾವಣ ಬಳಿಗೆ ಹೋಗುತ್ತೇನೆ. ನಾರಾಯಣ ನಾರಾಯಣ ನಾರಾಯಣ. ನಾರದ ಮುನಿಗಳಿಗೆ ಈ ರಾವಣನ ವಂದನೆಗಳು. ಹೇ ರಾವಣೇಶ್ವರ, ನಿನ್ನ ಕಲ್ಯಾಣವಾಗಲೇ ಮೇಲಕ್ಕೆ ಹೇಳುವಂತವನಾಗು. ಯಾಕಾಗಲದು? ಹೇ ದಾನವೇಂದ್ರ, ಹೇ ನಾರದ ಮುನಿಗಳೇ, ನಿನ್ನ ಮುಖ ಕಮಲವೇ ಏಕೆ ಮಾಡಿದಯ್ಯ? ಏನು ಹೇಳಲಿ ನಾರದ ಮುನಿಗಳೇ? ಅದೇನು ಇರುವುದು ಹೇಳು ರಾಜೇಂದ್ರ. ಆ ಹೇಳಿಯಾದ ರಾಮ ಲಕ್ಷ್ಮಣರು ಹಿಂಡು ಕಪಿ ಸೈನ್ಯವನ್ನು ಕಟ್ಟಿಕೊಂಡು ನಮ್ಮ ಲಂಕೆಗೆ ಮುತ್ತಿಗೆ ಹಾಕಿ ಸಹೋದರನಾದ ಕುಂಭಕರ್ಣನನ್ನು ಕುಮಾರನಾದ ಇಂದ್ರಜಿತವನ್ನು ಸಂಹಾರ ಮಾಡಿರುವರು. ಅದಕ್ಕೆ ವಿಧಿ ಇಲ್ಲದೆ ನಾನೇ ಯುದ್ಧಕ್ಕೆ ಹೊರಟಿರುವನು. ಇದಕ್ಕೇನಾದರೂ ಒಂದು ಉಪಾಯವಿದ್ದರೆ ತಿಳಿಸಬೇಕಯ್ಯ ನಾರದ ಮುನಿಗಳೇ. ಹೇ ರಾಜೇಂದ್ರ, ಹೇ ಮುನಿಗಳೇ, ನೀನು ಯುದ್ಧ ಮಾಡುವುದೇ ಬೇಡ. ಪಾತಾಳ ಲೋಕದಲ್ಲಿರುವ ನಿನ್ನ ವಂಶಸ್ಥರಾದ ಮೈರಾವಣನನ್ನು ಕರೆಸು. ಅವರು ಮಾಯಾತಂತ್ರದಲ್ಲಿ ಪ್ರವೀಣರಾಗಿರುವರು. ಅವರು ರಾಮ ಲಕ್ಷ್ಮಣರನ್ನು ಪಾತಾಳ ಲೋಕಕ್ಕೆ ಎತ್ತಿಕೊಂಡು ಹೋಗಿ ಸಂಹಾರ ಮಾಡಿಬಿಡುವರು. ಆವಾಗ ರಾಮ ಲಕ್ಷ್ಮಣರು ಅನಾಶವಾಗಿ ನಾಶ ಹೊಂದುವರು. ರಾಜೇಂದ್ರ, ಹೇ ನಾರದ ಮುನಿಗಳೇ, ಹೇ ರಾವಣೇಂದ್ರ, ತುಂಬಾ ಒಳ್ಳೆಯ ಉಪಾಯವನ್ನೇ ಹೇಳಿದಿರಿ. ಇದರಿಂದ ನನಗೆ ತುಂಬಾ ಉಪಕಾರವಾಯಿತು. ಹೇ ದಾನವೇಂದ್ರ, ಹೇ ಮುನಿಗಳೇ, ನಾವು ಇಂಥ ಉಪಕಾರಗಳನ್ನು ಮಾಡುವುದರಿಂದ ಲೋಕಕಂಟಕವು ದೂರವಾಗಿರುತ್ತದೆ. ಹೇ ದಾನವೇಂದ್ರ, ಹೇ ಮುನಿಗಳೇ, ನಾನು ಬಂದು ಬಹಳ ವೇಳೆ ಆಯ್ತು. ನಾನಿನ್ನು ಹೋಗಿ ಬರುತ್ತೇನೆ. ಯಾಕಾಗಲ್ಲದು? ನಾರಾಯಣ ನಾರಾಯಣ ನಾರಾಯಣ. ನಾರದ ಮುನಿಗಳು ಹೇಳಿದ ಉಪಾಯವು ತುಂಬಾ ಒಳ್ಳೆಯದಾಗಿದೆ. ಅದರಿಂದ ಅದಕ್ಕೆ ಪಾತಾಳ ಲೋಕದಿಂದ ಮೈರಾವಣರನ್ನು ಬರ ಮಾಡುವಂತವನಾಗು. ಯಾಕಾಗಲ್ಲದು? ನಿಮ್ಮ ಪಾದಾರವಿಂದಗಳಿಗೆ ವಂದಿಸುವೆವು. ನಿಮ್ಮಿಬ್ಬರಿಗೆ ಕಲ್ಯಾಣವಾಗಲಿ ಮೇಲಕ್ಕೆ ಗೆಳುವಂತವರಾಗಿ. ಯಾಕಾಗಲದು? ಹೇ ಅಗ್ರಜ, ಹೇ ಅನುಜ, ದೂತರನ್ನು ಕೊಟ್ಟು ಆ ತರದಿಂದ ಕರೆ ಕಳಿಸಿದ ಕಾರಣವೇನೆಂದು ಹೇಳಬೇಕಯ್ಯ ಅಗ್ರಜನೇ. ಹೇ ಅನುಜರೇ, ಹೇ ಅಗ್ರಜ, ಆ ಹೇಳಿಯಾದ ರಾಮ ಲಕ್ಷ್ಮಣರಿಂದ ನನ್ನ ಸಹೋದರಿ ಶೂರ್ಪನಖಿಗೆ ಆದವು ಮಾಡುವ ಸೇಡನ್ನು ತೀರಿಸುವುದಕ್ಕೋಸ್ಕರ ಆ ರಾಮನ ಹೆಂಡತಿಯಾದ ಸೀತೆಯನ್ನು ಎತ್ತಿಕೊಂಡು ಬಂದು ನಾನು ಅಶೋಕವನದಲ್ಲಿಟ್ಟಿರುವೆನು. ಅದರ ಸೇಡಿಯಾಗಿ ಆ ರಾಮನು ಹಿಂಡು ಕಪಿ ಸೈನ್ಯವನ್ನು ಕಟ್ಟಿಕೊಂಡು ಬಂದು ಕುಂಭಕರ್ಣ ಇಂದ್ರಜಿತ್ ಇಬ್ಬರನ್ನು ಸಂಹಾರ ಮಾಡಿರುವನು. ಅವರ ಗರ್ವ ಖಂಡನೆಗಾಗಿ ನಿಮ್ಮೀರುವರನ್ನು ಕರೆ ಕಳಿಸಿರುವನು. ತಿಳಿತೇ ಅನುಜರೇ? ಹೇ ಅಗ್ರಜ, ಹೇ ಅನುಜರೇ, ಈಗಲೇ ಹೋಗಿ ಆ ರಾಮ ಲಕ್ಷ್ಮಣರನ್ನು
ಹೊತ್ತಿಕೊಂಡು ಬಂದು ಓಯ್! ನಮ್ಮ ಕಾಳಿಕಾ ದೇವಿಗೆ ಬಲಿ ಕೊಡುತ್ತೇವೆ. ಬೇಗನೆ ಅಪ್ಪನ ಕೊಡುವಂತ ಅಗ್ರಜ. ನಿಮ್ಮಿಬ್ಬರಿಗೆ ಕಲ್ಯಾಣವಾಗಲಿ, ಹೋಗಿ ಬರುವಂತವರಾಗಿ. ಎಲೈ ಸಾರಥಿ, ರಾಮನ ಶಿಬಿರದ ಬಳಿ ರಥವನ್ನು ಹಾರಿಸುವಂತವನಾಗ. ನಾರಾಯಣ ನಾರಾಯಣ ಮುಕುಂದ ಬರವರ್ಧನ ಅಚ್ಯುತ ಕೇಶವ ನಾರಾಯಣ 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 ಹೇ ಆಂಜನೇಯ ವಿಭೀಷಣ, ನಿಮಗೆ ಸುಮಾಗಲಿ ಮೇಲಕ್ಕೆ ಹೇಳುವಂತವರಾಗ್ರಿ. ಆಹಾ, ಇದೇನು ಆಶ್ಚರ್ಯ! ಏನಯ್ಯ ವಿಭೀಷಣ, ಒಡ ಹುಟ್ಟಿದವನಾದ ರಾಮನ ವಿರೋಧಿಯಾಗಿ ದೇಶದ್ರೋಹ ಮಾಡುತ್ತಿರುವೆಯಾ? ಹೇ ನಾರದ ಮುನಿಗಳೇ, ಹೇ ವಿಭೀಷಣ, ಅನ್ಯಾಯ ಅಧರ್ಮಗಳ ನೆಲೆಯಾದ ಹ, ಪ್ರಭುತ್ವವನ್ನೇ ನಾಶ ಮಾಡಿ ಶಬಾಷ್, ನೀತಿ ಧರ್ಮಗಳ ನೆಲೆಯಾದ ಹ, ಸ್ವಾಮಿತ್ವವನ್ನು ಸ್ಥಾಪಿಸಿ ಜಗತ್ಕಂಟಕವನ್ನು ನಿವಾರಿಸಬೇಕೆನ್ನುವ ನಾನು ದೇಶದ್ರೋಹಿ. ಧನ್ಯ ವಿಭೀಷಣ ಧನ್ಯ. ಹ! ನಿನ್ನ ನುಡಿಯು ಸತ್ಯವಾಗಿದೆ. ಓಹೋ, ಈಗ ಏನು ಬಾಲದೇವರು ಬಹಳ ದಿನಗಳಿಂದ ಭೇಟಿಯೇ ಆಗಿಲ್ಲ. ಸುಟ್ಟ ಲಂಕೆಯ ಸಮಾಚಾರಕ್ಕಾಗಿ ಏನಾದರೂ ಮತ್ತೆ ಬಂದ ಆಗಿದೆ. ಹೇ ಪೂಜ್ಯರೇ, ಹೇ ಆಂಜನೇಯ, ಈ ಬಾರಿ ಲಂಕೆಗಿಂತ ಲಂಕಾಧೀಶನ ಸಮಾಚಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಶಬಾಷ್! ತಿಳಿಯಿತೇ ಪೂಜ್ಯರೇ? ಹೇ ಆಂಜನೇಯ, ಹೇ ಮುನಿವರ್ಯ, ಲಂಕಾಧೀಶನ ಸಮಾಚಾರ ತೆಗೆದುಕೊಳ್ಳುವಷ್ಟರಲ್ಲಿ ಆ ರಾವಣನು ಪಾತಾಳ ಲೋಕದಲ್ಲಿರುವ ಐರಾವಣ ಮೈರಾವಣನನ್ನು ಕರೆಸಿದ್ದಾನೆ. ರಾಕ್ಷಸಿಯ ಮಾಯೆ ಬಲು ಎಚ್ಚರ. ನಾನಿನ್ನು ಹೋಗಿ ಬರುತ್ತೇನೆ. ನಾರಾಯಣ ನಾರಾಯಣ ನಾರಾಯಣ. ಹೇ ಆಂಜನೇಯ, ಹೇ ವಿಭೀಷಣ, ಬೇಗನೆ ಹೋಗಿ ರಾಮ ಲಕ್ಷ್ಮಣನು ಕಾಪಾಡೋಣ, ನಡೆಯುವಂತನಾಗು. ಹೇ ವಿಭೀಷಣ, ನೀನಿನ್ನೂ ಚಿಂತಿಸಬೇಡ. ಶಬಾಷ್! ಶ್ರೀರಾಮ ಲಕ್ಷ್ಮಣರ ರಕ್ಷಣೆಗಾಗಿ ಹ! ಎನ್ನ ಬಾಲದಿಂದ ಭದ್ರವಾದ ಕೋಟೆಯನ್ನು ನಿರ್ಮಿಸುತ್ತೇನೆ ಶಬಾಷ್! ಮತ್ತು ಅದಕ್ಕೆ ಕಪಿಕುಲವನ್ನು ಕಾವಲಿಡುತ್ತೇನೆ. ಹ! ತಿಳಿಯಿತೇ ವಿಭೀಷಣ? ಹೇ ಆಂಜನೇಯ, ಹೇ ವಿಭೀಷಣ, ಮತ್ತೇಕೆ ವಿಳಂಬ? ಹ! ಬೇಗನೆ ಬೇಗನೆ ಹೋಗಿ ಕೋಟೆ ಕಟ್ಟುವ ಕೆಲಸವನ್ನು ಪ್ರಾರಂಭ ಮಾಡೋಣ, ನಡೆಯುವಂತನಾಗು. ಹೇಳುತ್ತೇನೆ, ಕೇಳುವಂತನಾಗು. ಅದೇನಿರೋದು ಹೇಳುವಂತನಾಗು. ಹೇ ಅನುಜ, ಇದೇ ರಾಮನ ಶಿಬಿರವು. ಈಗ ಮತ್ತೆ ರಾತ್ರಿ ಆಗಿದೆ. ಎಲ್ಲರೂ ಮಲಗಿರುವರು. ಸದ್ದು ಗದ್ದಲ ಮಾಡದೆ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡು ಹೋಗೋಣ, ನಡೆಯುವಂತವನಾಗ. ಯಾಕಾಗಲ್ಲದು? ಹೇ ಅನುಜ, ಕೋಟೆಯ ಒಳಗೆ ಹೋಗಲು ಬಾರದಂತೆ ಕೋಟೆಯನ್ನು ಬಲು ಎತ್ತರವಾಗಿ ಕಟ್ಟಿರುವರು. ಮಾಯಾ ತಂತ್ರದಿಂದ ಸುರಂಗ ಮಾರ್ಗವನ್ನು ತೋಡಿ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡು ಹೋಗೋಣ, ನಡೆಯುವಂತನಾಗು. ಆಗಲಿ ಅಗ್ರಜ, ನನ್ನ ಮಾಯಾ ಮಂತ್ರದಿಂದ ಸುರಂಗ ಮಾರ್ಗವನ್ನು ತೋಡುವೆನು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೇ ಅಗ್ರಜ, ಹೇ
ನನ್ನ ಮಾಯಾ ಮಂತ್ರದಿಂದ ಸುರಂಗ ಮಾರ್ಗವನ್ನು ತೋಡಿರುವೆನು. ಇದೇ ಮಾರ್ಗವಾಗಿ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡು ಹೋಗೋಣ, ನಡೆಯುವಂತವನಾಗು. ಯಾಕಾಗಲ್ಲದು? ಎಲೈ ಸಾರಥಿ, ಸುರಂಗ ಮಾರ್ಗವಾಗಿ ರಥವನ್ನು ಹಾರಿಸುವಂತವನಾಗು. ಅಯ್ಯೋ ಶಿವ ಶಿವ, ಘಾತವಾಯಿತು ಘಾತವಾಯಿತು. ಆ ದುಷ್ಟ ರಾಕ್ಷಸರು ತಮ್ಮ ಮಾಯಾಜಾಲದಿಂದ ಶ್ರೀರಾಮ ಲಕ್ಷ್ಮಣರನ್ನು ಎತ್ತಿಕೊಂಡು ಹೋಗಿದ್ದಾರೆ. ಅಯ್ಯೋ ಶಿವ ಶಿವ, ಘಾತವಾಯಿತು ಘಾತವಾಯಿತು. ಹೇ ಆಂಜನೇಯ, ಹೇ ವಿಭೀಷಣ, ನೀನೇ ಹೀಗೆ ಸೋಕಿಸಿದ ಕುಳಿತರೆ ಮುಂದಾಗುವ ಪ್ರಯೋಜನವೇನು? ಇದೇ ಸುರಂಗ ಮಾರ್ಗವಾಗಿ ಹೋಗಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ತರುವಂತನಾಗು. ತಿಳಿಯತೆ ಆಂಜನೇಯನೇ? ಹೌದು ವಿಭೀಷಣ, ನೀನು ಹೇಳುವುದು ಸರಿಯಾಗಿದೆ. ಇದೇ ಮಾರ್ಗವಾಗಿ ಹೋಗಿ ಶ್ರೀರಾಮ ಲಕ್ಷ್ಮಣರನ್ನು ಸೋಲಿಸಿಕೊಂಡು ಬರುತ್ತೇನೆ. ಎಲೈ ಸಾರಥಿ, ಸುರಂಗ ಮಾರ್ಗವಾಗಿ ರಥವನ್ನು ಹಾರಿಸುವಂತ ದೇವಿ, ನಮ್ಮ ರಾಜ್ಯದಲ್ಲಿ ಸಡಗರ ಸಂಭ್ರಮ ನಡೆದಿದೆ. ಅಲ್ಲಿಗೆ ಹೋಗಿ ನೋಡುವ ನಡೆ. ಆಗಲಿ ದೇವಿ, ಹೋಗೋಣ, ನಡೆಯಿರಿ. ನಡೆಯುವಂತವಳಾಗು. ಹೇ ದೇವಿ, ಹೇ ಸಖಿಯೇ, ಈ ಮಹಾನ್ ಭಾವರನ್ನು ನರಬಲಿ ಕೊಡುವರಂತೆ. ಅದು ಅಲ್ಲಿ ನೋಡು, ಡಂಗುರವನ್ನು ಸಾರುತ್ತಿರುವರು. ಅಲ್ಲಿಗೆ ಹೋಗಿ ನೋಡೋಣ, ನಡೆಯಿರಿ. ನಡೆಯುವಂತವಳಾಗು. ಹೇ ಸಖಿಯೇ, ಹೇ ದೇವಿ, ಈ ಮಾನಭಾವರನ್ನು ನೋಡಿ ನನ್ನ ಮನಸ್ಸು ಕಸಿಬಿಸಿ ಆಗುತ್ತದೆ. ಮಾತನಾಡಿಸಿದರಾಯ್ತು. ಹೇ ಮಾನುಭಾವರೇ, ಹೇ ಸುಂದರಿ, ನೀವು ಯಾರು? ನಿಮ್ಮ ಹೆಸರೇನು? ಎನ್ನ ಮುಂದೆ ಹೇಳಬೇಕಯ್ಯ ಸುಂದರಾಂಗ. ಹೇ ಸುಂದರಿಯೇ, ಹೇ ಸುಂದರಾಂಗ, ಅಯೋಧ್ಯ ಪಟ್ಟ ಅರಸನಾದ ದಶರಥ ಮಹಾರಾಜರು ಮಕ್ಕಳು ರಾಮ ಲಕ್ಷ್ಮಣ, ತಿಳಿಯಿತೆ ಸುಂದರಿಯೇ? ಹೇ ಸುಂದರಾಂಗ, ಎನ್ನ ನುಡಿಯನ್ನು ಲಾಲಿಸುವಂತವನ. ಹೇ ಸುಂದರಾಂಗಿ,
ರಕ್ತಸರವನ್ನು ಕಾಳಿಕಾ ದೇವಿಯವರಿಗೆ ನರಬಲಿ ಕೊಡುವರಂತೆ. ಶಭಾಷ್! ನನ್ನೊಡನೆ ಸರಸ ಆಡುವ ಬಾರೋ ಸುಂದರಾಂಗ. ಏ ನಾರಿಮಣಿ, ಏ ಸುಂದರಾಂಗ, ಏಕಪತ್ನಿರ ಸತ್ತರಾದ ಓ ನನ್ನ ಸೋದರನಿಗೆ ನೀನು ಈ ರೀತಿ ಪರಿಪರಿ ಕಾಡುವುದು ಸರಿಯಲ್ಲ. ಸುಮ್ಮನೆ ಇಲ್ಲಿಂದ ದೂರ ಆಗಲೇ ದುರಾತ್ಮರೇ. ಕಾಗಲಲ್ಲದು. ರಾಮಚಂದ್ರ, ಹೇ ಆಂಜನೇಯ, ನಾವು ಇಲ್ಲಿಂದ ಹಾಗೆ ಹೋಗುವಂತಿಲ್ಲ. ಶಭಾಷ್! ಈ ರಕ್ಕಸರನ್ನು ಸಂಹರಿಸಿಯೇ ಇಲ್ಲಿಂದ ಹೋಗೋಣ. ಹೇ ಆಂಜನೇಯ, ಹೇ ದೇವ, ಹಾಗೆ ಮಾಡೋಣ. ಯಾವ ಸಾರಥಿ, ಬೇಗನೆ ಐರಾವಣ ಮೈರಾವಣನನ್ನು ಬರಮಾಡುವಂತವನಾಗು. ನೀನು ಮೈರಾವಣನೇ ಯುದ್ಧ ಮಾಡು, ನಾನು ಐರಾವಣನೇ ಯುದ್ಧ ಮಾಡುತ್ತೇನೆ. ಯಾಕಾಗಲದು? ಯಾರು ನಮ್ಮನ್ನು ಯುದ್ಧಕ್ಕೆ ಬರ ಮಾಡಿದವರು? ಯಾರು ನಮ್ಮನ್ನು ಪಾತಾಳ ಲೋಕಕ್ಕೆ ತಂದಿರುವರು ಅವರೊಡನೆ ಯುದ್ಧ. ಅಲೋ ಕುಳ್ಳ ಲಕ್ಷ್ಮಣ, ಎಲ್ಲ ದುಷ್ಟ ರಕ್ಷಿಸ. ಏ ನನ್ನ ಕಥೆಯಿಂದ ನಿನ್ನ ರೋಂಡ ಮುಂಡಗಳನ್ನು ಚೆಂಡಾಡಿ ಬಿಡುವೆ. ಬೇಗನೆ ಯುದ್ಧಕ್ಕೆ ಎದುರಾಗೋ ಮೂರ್ಖ. ಹೆಚ್ಚಿಗೆ ಮಾತನಾಡಿದ ಬೇಗನೆ ಯುದ್ಧಕ್ಕೆ ನಾವು ಉತ್ತರಾಗುವುದಲ್ಲ. ನಾಲ್ಕು ಮೂರ್ಖ. ಸಾಗುವುದಲ್ಲ. ಲೇ ಸಾರಥಿ, ಈ ರಾವಣ ಮಡಿದು ಹೋಗಲು ಬೇಗನೆ ಈ ಸುದ್ದಿಯನ್ನು ಆಂಧ್ರಿಗೆ ತಿಳಿಸೋಣ. ನಡೆಯುತ್ತರಾಗು. ಬರ ಬೇಡ ರಾಮ, ದುಷ್ಟ ಐರಾವಣ, ನನ್ನ ತಮ್ಮನನ್ನು ಕೊಂದೆ ಎಂದು ಗರ್ವದಿಂದ ಮೆರೆಯಬೇಡ. ಶಭಾಷ್! ಈಗ ಈ ನನ್ನ ಕಲೆಯಿಂದ ನಿನ್ನ ರುಂಡ ಮುಂಡಗಳನ್ನು ಚಂಡಾಡಿ ಬಿಡುವೆನು. ಏನೋ? ತಡ ಮಾಡದೆ ಯುದ್ಧಕ್ಕೆ ಎದುರಾಗು ಮದಾಂಧ. ಎಲ್ಲವೋ ದುಷ್ಟ ಐರಾವಣ, ಎಲ್ಲೋ ಬಂಡ ರಾಮ, ನಿನ್ನ ಮರಣವು ತುಂಬಿ ಬಂದಂತೆ ಕಾಣುತ್ತದೆ. ಹ, ತಡ ಮಾಡಿದ ಯುದ್ಧಕ್ಕೆ ಎದುರಾಗುವಂತವನ. ಎದುರಾಗು ಮೂರ್ಖ. ಎಲ್ಲೋ ಬಂಡ ರಾಮ, ನಿನ್ನ ರಕ್ಷಣೆಗಿರುವ ಭ್ರಮರಗಳನ್ನು ದೂರ ಮಾಡಿ ನಿನ್ನ ಪ್ರಾಣ ಪಕ್ಷಿಯನ್ನು ಯವಲೋಕಕ್ಕೆ ಅಟ್ಟುವೆನು. ಈ ಬಾಣದ ಕಟ್ಟನ್ನು ಸಹಿಸಿಕೊಳ್ಳುವ ಸಾರಥಿ, ಇಂದಿನ ಯುದ್ಧದಲ್ಲಿ ಐರಾವಣ ಮೈರಾವಣರು ಮಡಿದು ಹೋದರು. ಈ ಸಮಾಚಾರವನ್ನು ಆ ರಾವಣನಿಗೆ ಮುಟ್ಟಿಸುವಂತವನಾಗು. ಆಲ್ದಾರ್ ಶಾಬ್ದ ಮಾಡಲು ಕಾರಣವೇನು? ಹೇ ದೇವ, ಹ? ಈ ಯುದ್ಧದಲ್ಲಿ ಐರಾವಣ ಮೈರಾವಣ ಮಡಿದುವುದು ಅದನ್ನು ತಿಳಿಸಲು ಒಂದು ದೇವ ದೇವಿ ಪ್ರಭಾವ. ಏನು? ಐರಾವಣ ಮೈರಾವಣರು ಮಡಿದರೆ ಅಯ್ಯೋ ಶಿವ ಶಿವ, ಘಾತವಾಯಿತು ಘಾತವಾಯಿತು.
ಏನು ಮಾಡಲಿ, ಎಲ್ಲಿ ಹೋಗಲಿ? ಯಾವ ಸಾರಥಿ ಬೇಗನೆ ರಣರಂಗಕ್ಕೆ ರಥವನ್ನು ಆರಿಸುವಂತವನು. ಯಾವ ಕಾರಣನದು? ಅನುಜರ ಯೋಚನೆ ಕೇಳುವಂತವರಾಗಿ ಘಾತವಾಯಿತು. ಏ ಅನುಜರೇ, ಹೀಗೇಕೆ ಮಾಡಿದಿರಿ? ಎಲೈ ಬಂಡರಾಮ, ಎಲ್ಲ ಸಹೋದರನು ಕೊಂದನೆಂದು ಗರ್ವದಿಂದ ಮೆರೆಯಬೇಡ. ಏನವೋ ದುಷ್ಟ ರಾವಣ, ಎಲೈ ರಾಮ, ನೀನು ಮರಣಕ್ಕೆ ತುಂಬಿ ಬಂದಿದೆ. ಹೆಚ್ಚಿಗೆ ಮಾತನಾಡದೆ ಯುದ್ಧಕ್ಕೆ ಎದುರಾಗುವಂತವನಾಗು. ಎಲೈ ಬಂಡರಾಮ, ಎಲೈ ದುಷ್ಟ ರಾವಣ, ಯುದ್ಧಕ್ಕೆ ಎದುರಾಗುವಂತವನಾಗು. ನಿನ್ನ ನಾವೆಯಲ್ಲಿರುವ ಅಮೃತ ಕಳಸವನ್ನು ಕಡೆಗೆ ಮಾಡಿ ನಿನ್ನ ಪ್ರಾಣ ಪಕ್ಷಿಯನ್ನು ಅಟ್ಟಿ ಬಿಡುವೆನು. ಈ ಬಾಣದ ಪೆಟ್ಟನ್ನು ಸಹಿಸಿಕೊಳ್ಳುವಂತವನಾಗು. ಅಯ್ಯೋ ಶಿವ ಶಿವ, ಹೇ ಆಂಜನೇಯ, ಹೇ ದೇವ, ಇಂದಿನ ಯುದ್ಧವು ಸಮಾಪ್ತಿಯಾಯಿತು. ಈ ಲಂಕಾ ಪಟ್ಟಣವನ್ನು ವಿಭೀಷಣಿಗೆ ಪಟ್ಟಗಟ್ಟಿ ಎಲ್ಲರೂ ಮಂಗಲ ಪಾಡೋಣ. ಬನ್ನಿರಿ. ಆಯ್ತು ದೇವ, ಹಾಗೆ ಮಾಡೋಣ. Yeah!